ಏ ಲೋಫರ್, ನಿಂಗೇನು ಮಾನ ಮರ್ಬೋದಿಲ್ವ ನಿನಗೆ? ಏನು ವಾಟ್ಸಪ್ಪಲ್ಲಿ ಕಳಿಸಿದೆ ನೀನು? ಯಾಕೋ ಕಳಿಸಿದೆ ನೀನು? ಕಳಿಸ್ತಾನೆ ಮತ್ತು ನನಗೆ ಅವಾಜಾಗ್ತೀಯ ನೀನು? ನನ್ನೇ ಮದುವೆ ಆಗಲ್ಲ ಅಂತೀಯಾ? ನಾನು ನಿನ್ನ ತುಂಬ ಸಿನ್ಸಿಯರಾಗಿ ಇಷ್ಟಪಟ್ಟಿದ್ದೀನಿ ಅನ್ನೋದು ನಿನಗೂ ಗೊತ್ತು ತಾನೆ? ಅರ್ಥ ಮಾಡ್ಕೋಬೇಕು ತಾನೆ? ನೀನು ಇಷ್ಟಕ್ಕೆಷ್ಟು ಬೆಂಕಿ ಅಕ್ಕ, ನಿನ್ನ ಯಾವನ್ನ ಇಷ್ಟಪಡಕ್ಕೆ ಹೇಳ? ನಾನು ಹೇಳದ್ನ ಇಷ್ಟಪಡು ನೀನು ಅಂತವ? ಪರವಾಗಿಲ್ವಲ್ಲ ಅಲ್ಲ, ಸುಮಾರಾಗಿ ಇದೆಯಾ ನೀನು? ಈ ನೋಡು, ಇವೆಲ್ಲ ಅವತಾರ ನನ್ನ ಜೊತೆ ಆಡಕ್ಕೆ ನೀನು. ಏನು ನನಗೇನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೀಯಾ? ಯಾವಾಗ ವೀಡಿಯೋ ಮಾಡ್ಕೊಂಡೆ ನೀನು? ಅದೆಲ್ಲ ನಿನಗೆ ಬೇಕಾಗಿಲ್ಲ. ಅಲ್ಲ, ನೀನು ಈ ಥರದ್ದು ಅಂದ್ರೆ ನಂಗೆ ನಿಜವಾಗ್ಲೂ ಗೊತ್ತಿತ್ತಿಲ್ಲ. ನನಗೆ ನನ್ನ ಜೀವನ ಹಾಳು ಮಾಡಬೇಕು ಅನ್ಕೊಂಡಿದ್ಯಾ? ನಾನು ಸತ್ರು ನಿನ್ನ ಮದುವೆ ಹಾಕಿಲ್ಲ ನಾನು. ಒಂದೇ ಸತಿ ಪ್ರಾಣ ಕಳ್ಕೊಬಿಡ್ತೀನಿ. ಆಯಿತು, ನೀನು ಸತ್ತೋಗ್ಬಿಡು, ನಾನು ಸುಮ್ಮನಾಗ್ತೀನಿ. ಆದರೆ ನೀನು ನನ್ನ ಬಿಟ್ಟು ಇನ್ನೊಬ್ರು ಮದುವೆ ಆಗೋದು ನಾನು ಯಾವತ್ತೂ ಸಹಿಸಲ್ಲ. ನಾನು ಯಾವತ್ತೇ ಹೇಳಿಲ್ವ ನಾನು ನಿನ್ನ ತುಂಬ ಸೀರಿಯಸ್ ಆಗಿ ಲವ್ ಮಾಡ್ತಿದ್ದೀನಿ ಅಂತ? ಹಾಗೆ ಈಗ ನೀನು ಬಿಟ್ಟಿರಲ್ಲ, ನನ್ನ ಪ್ರಾಣ ಹಾಗೆ ಹೀಗೆ ಏನೇನು ಹೇಳ್ಬಿಟ್ಟು ಇವಾಗ ನಾನು ಬಿಟ್ಟು ಇನ್ನೊಬ್ರು ಮದುವೆ ಆಗ್ಬಿಟ್ರೆ ನಾನು ಸುಮ್ಮನೆ ಬಿಡ್ಬೇಕಾ? ಹೇಳು ನೋಡು, ನನ್ನ ಜೊತೆ ಸಲಿಗೆ ಇದ್ದಿದ್ದು ವೀಡಿಯೋಗಳೆಲ್ಲನೇ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಬಿಟ್ಬಿಟ್ಟು ನಿನ್ನ ಮಾನ ಮರೋದೇ ಕಳೆದ್ಬಿಡ್ತೀನಿ, ಗೊತ್ತಾ? ನೀನು ನಂಗೆ ಏನಾರು ಮಾಡಿದ್ರೆ ನನ್ನ ಸಾವಿಗೆ ನೀನೇ ಕಾರಣ ಅಂದ್ಬಿಟ್ಟು ಬರೆದ್ಬಿಟ್ಟು ಸತ್ತೋಯ್ತೀನಿ ನಾನು. ಸಾಯೇ ಒಳ್ಳೆ ಕೆಲಸ. ನೀನು ಅಲ್ಲಿ ಸತ್ಯ ಅಂತ ವಿಷಯ ಗೊತ್ತಾದಷ್ಟು ನಾನು ಇಲ್ಲಿ ಸತ್ತೋಗ್ತೀನಿ ಕತೆ. ನನಗೇನು ಬದುಕಬೇಕು ಅಂತ ಆಸೆ ಇದೆಯಾ? ಇದ್ರೆ ನಿನ್ನ ಜೊತೆ ಇರ್ತೀನಿ, ಸತ್ರು ನಿನ್ನ ಜೊತೆ ಸಾಯ್ತೀನಿ. ಇಲ್ಲಾಂದ್ರೆ ಬಾ, ಇಬ್ರು ಹೋಗಿ ಸಾಯೋಣ. ನನಗೆ ಹಣೆ ಬರ ಬಂದಿದ್ದದ ಅಲ್ಲ ಓಪನ್ ನನ್ನ ಮಗನೇ. ನಾನು ಕೊಟ್ಟೆ ನೋಡು, ನನಗೆ ಈ ಥರ ಎಲ್ಲ ವೀಡಿಯೋ ಮಾಡ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಅನ್ಕೊಂಡಿದ್ಯಾ ನೀನು? ಯಾವ ಮಾಯದಲ್ಲಿ ವೀಡಿಯೋ ಮಾಡಿದೆ ನೀನು ಈ ಥರ ಎಲ್ಲವೇ? ಅಲ್ಲ, ನನ್ನ ಜೀವನ ಹಾಳು ಮಾಡಬೇಕು ಅಂತ ಮಾಡಿದ್ಯಾ ನೀನು? ನಮ್ಮ ಅಪ್ಪ ಅಮ್ಮನ ಮಾನ ಬರುವುದು ಹೋಯ್ತದೆ. ನಾನು ಬದುಕಿರಕ್ಕಿರೋ ನಾನು ಸತ್ತೋಗ್ಬಿಡ್ತೀನಿ ನಾನು. ನೋಡು, ನೀನು ಸಾಯೋ ಬದಲಿಗೆ ನನ್ನೇ ಮದುವೆ ಆಗು. ನಾನು ಅಚ್ಚುಕಟ್ಟಾಗಿ ನೋಡ್ಕೊಳ್ತೀನಿ. ಏನು ಕಮ್ಮಿ ಆಗಿಲ್ಲ. ನಮ್ಮ ಅಜ್ಜಿ ದೊಡ್ಡ ಮನೆ ಇದೆ. ಯಾವ ಥರ ಮನೆ ಇದೆ ಗೊತ್ತಾ? ನಮ್ಮ ಅಜ್ಜಿದು ಮನೆ ನೋಡಿದ್ರೆ ನೀನೇ ಖುಷಿ ಪಡ್ತೀಯಾ? ಆಯಿತಾ? ನಿನ್ನ ರಾಣಿ ಥರ ನಾನು ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಪ್ಲೀಸ್ ನಾನು ಒಪ್ಕೊ ಮದುವೆ ಆಗು. ನಾನು ಸತ್ರು ಆಗಲ್ಲ ನಾನು. ನೀನು ಇಂಥ ಲೋಫರ್ ಅಂತ ಗೊತ್ತಿತ್ತಿಲ್ಲ. ಅಲ್ಲ, ವೀಡಿಯೋ ಮಾಡಿ ಇಟ್ಕೊಂಡಿದ್ದೀನಿ ನೋಡು, ಯಾವ ಥರ ಬುದ್ಧಿ ಕಲ್ತಿದ್ದೀನಿ ಅಂದ್ಬಿಟ್ಟು. ಸುಮ್ಮನೆ ಬಿಟ್ಬಿಡ್ಬೇಕಾ? ಸುಮ್ಮನೆ ಬಿಡ್ಬೇಕಾ ಹೇಳಿ ನಿನ್ನ? ಮತ್ತೆ ನನಗೆ ಎಷ್ಟು ಬೇಜಾರಾಗಲ್ಲ? ನನಗೆ ಪ್ರೀತಿಯಿಂದ ನಾನು ಅಷ್ಟೆಲ್ಲ ನಿನ್ನ ಚೆನ್ನಾಗಿ ನೋಡ್ಕೋಬೇಕು ಹಾಗೆ ಹೀಗೆ ಅಂತ ಕನಸು ಕಾಣ್ತಾ ಕುಂತಿದ್ದೀನಿ. ನೀನು ನೋಡ್ರಿ ನನ್ನ ಬಿಟ್ಬಿಟ್ಟು ಇನ್ನೊಬ್ಬನ ಮದುವೆ ಆಗಕ್ಕೆ ಹೋಗಿದ್ಯಾ? ನಾನು ಸುಮ್ಮನೆ ಬಿಟ್ಬಿಡ್ಬೇಕಾ? ಫೋನ್ ಮಾಡಿದ್ರೆ ಗಾಂಚಲಿ ತೋರ್ತೀಯ? ಗಾಂಚಲಿನ ನನ್ನ ಹತ್ರ? ನೋಡು, ನನ್ನ ಹತ್ರ ಈ ಗಾಂಚಲಿ ಇಟ್ಕೊಬೇಡ. ನಿನ್ನಂಥ ಕುರಿಗಳನ್ನ ಎಷ್ಟು ಮೇಯಿಸಿದ್ದೀನ ನಾನು ಇಷ್ಟಪಟ್ಟಿದ್ದು ನಾನು ಪಡೆದೇ ಪಡಿತೀನಿ. ಅದನ್ನ ಯಾರಿಂದ ನಾನು ತಪ್ಸೋಕ್ಕಾಗಲ್ಲ. ಇವಾಗ ನಿನ್ನ ಮದುವೆ ಮಾಡ್ಕೊಂಡು ಬಿದಿ ನಿಲ್ಲಿಸ್ತೀನಿ ಅಂದಿದ್ದೀನ. ನೋಡು, ನಮ್ಮ ಅಜ್ಜಿ ಹೇಗಾದರೂ ಮಾಡಿ ನಮ್ಮ ಅಜ್ಜಿ ಒಪ್ಪಿಸ್ಬಿಟ್ಟು ನಿನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ನಾನು ಹೆಣ್ಣು ಕೇಳಕ್ಕೆ ಕಳಿಸ್ತೀನಿ ಮನೆಗೆ, ಆಯಿತಾ? ಬರ್ಲಿ ಅವಳು ಬಂದಳ ಮನೆ ಮಕ್ಳಿಗೆ ಅವ್ಳು ಸರಿಯಾಗಿ ಕಳಿಸ್ತೀನಿ. ಬರ್ಬದಿಯಾ? ಯಾವ ಅಜ್ಜಿ ಪಜ್ಜಿ ಯಾರು ಬಂದ್ರು ಅಷ್ಟೇ, ನಾನಂತೂ ಒಪ್ಕೊಳಕ್ಕೆ ನಾನು. ನೀನು ಇಂಥ ಲೋಫರ್ ಅಂತ ಗೊತ್ತಾದ್ಮೇಲೆ ನಾನು ಯಾವುದೇ ಕಾರಣಕ್ಕೆ ಒಪ್ಪಕ್ಕಿಲ್ಲ. ಅಲ್ಲ, ಏನೋ ಒಂದು ಲವರ್ಸ್ ಅಂದಮೇಲೆ ಎಲ್ಲ ಇದ್ದಿದ್ದೆ, ಅದನ್ನ ವೀಡಿಯೋ ಮಾಡ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ಬಿಡೋದಾ? ಲೋಫರ್ ಮುಂಡೆ ನ್ಯಾಯವಾಗಿ ಮಾತಾಡು. ನೀನು ಜಾಸ್ತಿ ಅತಿಯಾಗಿ ಮಾತಾಡಬೇಡ. ನೀನು ನಾಚಿಕೆ ಆಗಲ್ವ? ನೀನು ಹೆಣ್ಣು ಜನ್ಮಕ್ಕೆ ಕಳಂಕ ನೀನು. ಅಲ್ಲ, ನನ್ನ ಜೊತೆ ಅಷ್ಟು ಫ್ರೀಯಾಗಿದ್ಬಿಟ್ಟು ಈಗ ಇನ್ನೊಬ್ಬನ ಮದುವೆ ಆಗ್ತೀನಿ ಅಂತಿದ್ದೀಲ್ಲ. ನೀನು ಮಾನ ಮರ್ಬೋದಿಲ್ಲ ನಿನಗೆ? ನಾಚಿಕೆ ಆಗಲ್ವೇ ನಿನಗೆ? ನೋಡು, ನಾನು ತಾಳ್ಮೆ ಪರೀಕ್ಷೆ ಮಾಡಬೇಡ ನೀನು. ನಾನು ತುಂಬ ಕೆಟ್ಟವನು. ನಾನೇನು ಒಳ್ಳೆಯವನಲ್ಲ, ನಾನು ತುಂಬ ಕೆಟ್ಟವನು. ಸುಮ್ಮನೆ ನಾನು ಇನ್ನೂ ಕೆಟ್ಟವನಾಗಕ್ಕೆ ಮಾಡಬೇಡ ನೀನು, ಹೇಳ್ತಾ ಇದ್ದೀನಿ. ನೀನು ಕೆಟ್ಟವನಾಗು ಒಳ್ಳೆಯನಾಗು, ನಿನ್ನ ಸವಸಕ್ಕೆ ಬರ್ಬೇಕಲ್ಲಪ್ಪ ನೀನು. ನಾನು ನಿಜವಾಗ್ಲೂ ಪ್ರಾಣ ಕಳ್ಕೊಬಿಡ್ತೀನಿ ಅಂದರೆ ಹೆಚ್ಚು ಕಮ್ಮಿ ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ ನಾನು. ನನಗೆ ನಿನ್ನ ಕಂಡ್ರೆ ಇಷ್ಟ ಇಲ್ಲ. ನೀನು ಈ ಥರ ಪೊರ್ಕೆ ನನ್ನ ಮಗ ಅಂತ ನನಗೆ ಗೊತ್ತಿತ್ತಿಲ್ಲ. ನನಗೆ ನೀನೆಲ್ಲೋ ದೊಡ್ಡ ಸಾಚಾರ ಕಬಿಟ್ಟಿದೆ. ಏನು ನಿನ್ನ ಉದ್ದೇಶ? ಈಗ ನಿನ್ನ ಮದುವೆ ಆಗೋಗು, ಆರಾಮಾಗಿ ಇರೋಗವ ನೀನು. ನಾನು ಬಿಟ್ಬಿಟ್ಟು ಅಂತ ಹೇಳಿದರೆ ನೀನು ಆರಾಮಾಗಿ ನಾನು ಒಳ್ಳೆಯವನು ಅಲ್ವಾ? ನಾನು ಹೇಳ್ತಾ ಇರೋದನ್ನು ನಿನ್ನ ನಾನು ಪ್ರೀತಿಸಿದ್ದೀನಿ, ಮದುವೆ ಆಗ್ತೀನಿ. ನೀನು ನನ್ನ ಅಷ್ಟು ಪ್ರೀತಿಸಿದೆ, ಇವಾಗ ಮದುವೆ ಆಗೋಣ ಅಷ್ಟೇ. ನಾನು ಹೇಳ್ತಾ ಇರೋದು. ನಾನೇನು ಬಿಟ್ಬಿಡ್ತೀನಿ ಅಂತ ಹೇಳೋದು ನೀನು ಬೈಬೇಕು ಕಣೆ. ನಾನು ಕಟ್ಕೊತೀನಿ ಅಂತ ಹೇಳ್ತಾ ಇರೋದು ನಿಮಗೆ. ಯಾಕೆ ಹಿಂಗೆ ಆಡ್ತಾ ಇದೆಯಾ ನೀನು? ಯಾಕೆ ಹಿಂಗೆ ಆಡ್ತಾ ಇದೆಯಾ ಹೇಳು? ನನಗೆ ಅವೆಲ್ಲ ಗೊತ್ತಿಲ್ಲಮ್ಮ, ಹೇಳ್ತಾ ಇದ್ದೀನಿ ಒಳ್ಳೆ ಮಾತಲ್ಲಿ. ಇವಾಗ ನಮ್ಮ ಅಜ್ಜಿ ಹೆಣ್ಣು ನೋಡೋಕೆ ಕಳಿಸ್ಲೋ ಬೇಡವೋ? ಅವಳು ಬರೋದು ಬೇಡ ಮನೆ ಬಾಕ್ಲಿಗೆ. ಯಾಕೆ ಕುಡ್ದ್ರೆ ಹೊಡಿತೀನಿ ನನ್ನ ಮನೆ ಬಾಕ್ಲಿಗೆ ಅವಳಾರು ಬಂದರೆ ಹೆಣ್ಣು ಕೇಳಕ್ಕೆ ಅನ್ಕೊಂಡು. ನಾನು ಯಾವನ್ನು ಆಯ್ಕೆ ನೋಡು, ಇವೆಲ್ಲ ಬೇಡ ಅಂತ ಗಾಂಚಲಿ ಕಂಪ್ಲೇಂಟ್ ಕೊಟ್ಬಿಟ್ಟು ನಿನ್ನ ನೋಡ್ಕೊಂಡು ನಿನ್ನ ಪರಿಸ್ಥಿತಿ ಹೆಂಗೆ ಮಾಡ್ತೀನಿ ಅಂದ್ಬಿಟ್ಟು ನನ್ನ ಜೀವನ ಹಾಳು ಮಾಡೋಕೆ ನೋಡೋದು ನಿನಗೆ. ನಿನ್ನ ಜೀವನ ಹೆಂಗೆ ಹಾಳು ಮಾಡಿ ಹೆಂಗೆ ಊಟಿ ತೋಡ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಾನು ತೋರ್ತೀನಿ, ಕಂಡಿದ್ಯಾ ಹೆಂಗೆ ಮಾಡ್ತೀನಿ ಅಂದ್ಬಿಟ್ಟು. ನನ್ನ ಬಗ್ಗೆ ನಿನ್ಗೆ ಇನ್ನೂ ಗೊತ್ತಿಲ್ಲ. ಈ ತೇಜು ಒಳ್ಳೆಯವರು ಕೆಟ್ಟರು ಭಾಳ ಕೆಟ್ಟವಳು. ಅದನ್ನ ಅರ್ಥ ಮಾಡ್ಕೊಂಡು ನೀನು ನನ್ನ ಜೊತೆ ಹವಾಜಿಗೆ ಹಾಕಕ್ಕೆ ಬರಬೇಡ. ನಿನ್ನ ಯೋಗ್ಯತೆಗೆ ಬೆಂಕಿ ಇಕ್ಕ. ನಿನ್ನ ಮದುವೆ ಆದ್ರೆ ನಾನೇನಿಲ್ಲ, ಏನು ಕೆಲಸ ಇದ್ದಿಲ್ಲ. ಈಗಲಾರೆ ಗೌರ್ಮೆಂಟ್ ಕೆಲಸದ ಹುಡುಗ ಬಂದದೆ. ಮದುವೆ ಆದ್ರೆ ಜೀವನದಲ್ಲಿ ಚೆನ್ನಾಗಿರ್ತೀನಿ ನಾನು. ನಿನಗೂ ಎಲ್ಲರೂ ಒಂದು ಒಳ್ಳೆ ಹುಡುಗಿ ಸಿಗ್ತದೆ ಅಂತ ಹೇಳ್ತಾ ಇಲ್ವ ನಾನು? ನನಗೆ ಇಷ್ಟ ಇಲ್ಲ ಅಂದಮೇಲೆ ಇಷ್ಟ ಇಲ್ಲ. ಏಯ್, ಮತ್ತು ಅವತ್ತೇನಕ್ಕೆ ಒಪ್ಕಡೆ? ಅವತ್ತೇನಕ್ಕೆ ಒಪ್ಕೋಬೇಕಾಗಿತ್ತು ನೀನು? ಅವತ್ತು ಒಪ್ಕೊಬಿಟ್ಟು ಇವತ್ತು ನಾಟಕ ಆಡ್ತಾ ಇದೆಯಾ ನೀನು? ನನ್ನ ಹತ್ರ ಈಗ ಗಾಂಚಲಿಯನ್ನು ಇಟ್ಕೊಬೇಡಮ್ಮ ನೀನು. ನಾನು ಅಂತ ಕೆಟ್ಟ ಮನ್ಸ ನಾನು. ನೋಡು, ನಮ್ಮ ಅಜ್ಜಿನ ಹೆಣ್ಣು ನೋಡ್ಲಿಕ್ಕೆ ಕಳಿಸ್ತೀನಿ. ಅವ್ರ ಹತ್ರ ಮಾತಾಡ್ಬಿಟ್ಟು ಒಪ್ಕೊಂಡು ಒಳ್ಳೆ ಮಾತಲ್ಲಿ ನಿಮ್ಮ ಅಪ್ಪ ಅಮ್ಮನ ಮುಂದೆ ಒಪ್ಕೋಬೇಕು. ಅವ್ನು ಇಷ್ಟಪಟ್ಟಿದ್ದೀನಿ, ಅವನಿಗೆ ಮದುವೆ ಆಯ್ತೀನಿ ಅಂತ. ಇಲ್ಲ ಅಂದರೆ ನಿನ್ನ ಸುಮ್ಮನೆ ಬಿಡಲ್ಲ. ನಾನು ಹೇಳ್ತಾ ಇದ್ದೀನಿ. ಈ ವಿಡಿಯೋಸ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಪಬ್ಲಿಷ್ ಮಾಡಿಬಿಡ್ತೀನಿ. ನಿನ್ನ ಮಾನ ಮರ್ಯಾದೆ ಕಳಿತೀನಿ. ಮಾನ ಮರ್ಯಾದೆ ಕಳಿಬೇಕಾ? ಕಳಿ ನಾನು ನೋಡ್ಕೊ. ನಾನು ಹೇಳ್ತೇನೆ ಕೇಳ್ಕೊ. ನೀ ನನ್ನ ಮಾನ ಮರ್ಯಾದೆ ಕಳಿದ್ರೆ ನಾನೇನು ಸುಮ್ಮನೆ ಇರಕ್ಕಿಲ್ಲ ನಾನು. ನನ್ನ ಪ್ರಾಣ ಸಾಯಕ್ಕೆ ನೀನೇ ಕಾರಣ ಅಂತ ಬರೆದು ಮಾಡಿಬಿಟ್ಟು ನಾನು ಸತ್ತೋಯ್ತೀನಿ. ಆಮೇಲೆ ಗೊತ್ತಾಯ್ತದೆ ನಿನಗೆ ಅತ್ತಾಗೋಲ್ಲ ಇತ್ತಾಗೋಲ್ಲ ಅಂತ. ಈಗ ಏನಾರು ಸುಮ್ಮನೆ ಆದರೆ ಸರಿ ಆಯಿತು. ನಿನ್ನ ಜೀವನ ಸರಿ ಆಯ್ತು, ನನ್ನ ಜೀವನ ಸರಿ ಆಯ್ತದೆ. ಏನು ಕಟ್ಕೋಬೇಕು ನೀನು? ಯಾಕೆ ಕಟ್ಕೋಬೇಕು? ಏನು ಕೆಲಸ ಆಯ್ತಾ ನಿನಗೆ? ನಿಮ್ಮ ಅಜ್ಜಿದೊಂದು ಮನೆ ಇದ್ಬಿಟ್ರೆ ಸಾಕಾಗ್ಬಿಟ್ಟದ? ಜೀವನಕ್ಕೆ ಏನು ಮಾಡಿ ಮಂಟಿಂದೆ ಕೂತ್ಕೊಂಡು? ಏಯ್, ಇದೆಲ್ಲ ಪರಿಜ್ಞಾನ ಹೇಳೋಳು ನೀನು. ಅವತ್ತೇನಕ್ಕೆ ಒಪ್ಕೋಬೇಕಾಗಿತ್ತು? ಈಗೆಲ್ಲ ಲವ್ ಮಾಡಿದ್ರೆ ಮದುವೆ ಆಗ್ಬೇಕಂತ ಏನು ಕಾನೂನು ಇದ್ದದ? ಸರಿ ಬಿಡು, ನೀನು ಚೆನ್ನಾಗಿ ಆಡ್ತಾ ಇದ್ದೀನಿ ನೀನು. ನಿನ್ನ ಜನ್ಮಕ್ಕೆ ಬೆಂಕಿ ಅಕ್ಕ. ನಾಚಿಕೆ ಆಗಲ್ವ ನಿನಗೆ ಈ ಥರ ಎಲ್ಲ ಮಾತಾಡೋಕ್ಕೆ? ನೀನೊಂದು ಹುಡುಗಿನೇ ನೀನು. ಇನ್ನೇನು ಆಟ ಆಡೋಕ್ಕೆ ಅಂತ ಲವ್ ಮಾಡ್ತಿದ್ದ ನೀನು ನನ್ನ ಜೊತೆ? ಇವೆಲ್ಲ ಗಾಂಚಲಿಗಳು ಬೇಡ ನನ್ನ ಹತ್ರ. ನೋಡು, ಸುಮ್ಮನೆ ತುಂಬ ತುಂಬ ಅಂದರೆ ತುಂಬ ಅತಿ ಆಗ್ತಾಯಿದೆ ನಿಂದು.
ನಾಚಿಕೆ ಮಾನ ಮರುವದಿ ಸ್ವಲ್ಪನಾದ್ರೂ ಇದ್ದಿರು ನೀನು ಈ ಥರ ಎಲ್ಲ ಮಾತಾಡ್ತಿರ್ಲಿಲ್ಲ ನೀನು. ಥೂ, ನೀನೊಂದು ಹೆಣ್ಣು ಕುಲಕ್ಕೆ ಅವಮಾನ ನೀನು. ನಾಚಿಕೆ ಮಾನ ಮರುವದಿಲ್ದವಳೆ. ಏನಾರು ಬೊಗಳ್ಕೊ, ನಾನಂತೂ ಏನೇ ಮಾಡಿದ್ರು ನಾನಂತೂ ಬಗ್ಗೊಳೆ ಅಲ್ಲ. ನಾನು ಯಾವುದೇ ಕಾರಣಕ್ಕೂ ನಾನು ನಿನ್ನ ಮದುವೆಗೆ ಒಪ್ಪಕ್ಕಿಲ್ಲ. ನೀನು ಈ ಥರ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಅಂತ ಒಂದೇ ಒಂದು ಫೋನ್ ಮಾಡಿ ಕಂಪ್ಲೇಂಟ್ ಕೊಟ್ಟರೆ ನಿನ್ನ ಹೊಡೆದು ಒಳಗೆ ಹಾಕತ್ತಾರೆ ಪೊಲೀಸ್ನವರು, ಗೊತ್ತಾ? ಏನಾರು ಒಳ್ಳೆ ರೀತಿಲಿ ಇರಬೇಕು ಅಂದ್ರೆ ಇರು, ಇಲ್ವಾ ಸಾಯಗಂಟು ಜೈಲಲ್ಲಿ ಇರಬೇಕು ಅಂದ್ರೆ ಇರು. ಅದಕ್ಕೂ ರೆಡಿನೇ. ನಿನ್ನಂತೂ ನಾನು ಮದುವೆಗೆ ಒಪ್ಕೊಳಕ್ಕಿಲ್ಲ. ನಾನು ಯಾವುದೇ ಕಾರಣಕ್ಕೂ ನನಗೆ ಇಷ್ಟ ಇಲ್ಲ ನಿನ್ನ ಕಂಡ್ರೆ. ನನಗೆ ಗತ್ ಕೆಟ್ಟ ನನ್ನ ಮಗನೇ ಹೋಗು. ನಿನ್ನಂತ ಲೋಪ ನನ್ನ ಮಗ ಅಂತ ಗೊತ್ತಿದ್ರೆ ನಾನು ಪ್ರೀತಿ ಪ್ರೇಮ ಅಂತ ಬಲೆಗೆ ಬೀಳ್ತಿದ್ದಿಲ್ಲ. ಬಣ್ಣದ ಮಾತಾಡ್ಕೊಂಡು ಬೀಳಿಸ್ಕೊಬಿಟ್ಟು ಹೆಂಗಾಡ್ತಾವ್ ನೋಡು, ಹೆಂಗಾಡ್ತಾವನೆ ಅಂತ. ನಾನು ನಿನಗೆ ಮದುವೆ ಆಗಲ್ಲ ಅಂತ ಹೇಳ್ತಿದ್ದೀನಿ. ನಿನಗೆ ಮದುವೆ ಆಗಲ್ಲ ಅಂತ ಹೇಳ್ತಿದ್ದೀನಿ ನಾನು. ಯಾಕೆ ಇಲ್ದೋದೆಲ್ಲ ಬೊಗಳ್ತಾ ಇದ್ದೀನಿ ನಿನ್ನ ನಾಯಿ ಬೊಗಳ ಥರ. ನಾನು ನಿನ್ನ ಮದುವೆ ಆಗಲ್ಲ ಅಂತ ಹೇಳ್ತಾ ಇಲ್ಲ ಕಣಲೇ. ನಿನ್ನ ಮದುವೆ ಆಗ್ತೀನಿ ಅಂತಲೇ ಹೇಳ್ತಾ ಇರೋದು. ನಿನ್ನ ಜೊತೆ ಜೀವನದಲ್ಲಿ ಚೆನ್ನಾಗಿರ್ತೀನಿ ಅಂತಲೇ ಹೇಳ್ತಾ ಇರೋದು. ನೀನೇ ಯಾಕೆ ಅರ್ಥ ಮಾಡ್ಕೋತಿಲ್ಲ ನನ್ನ? ಏನಕ್ಕೆ ಅರ್ಥ ಮಾಡ್ಕೋತಿಲ್ಲ ನೀನು? ಅವನು ಅರ್ಥ ಮಾಡ್ಕೊಳ್ಳೋಂತ ಹಣೆ ಬರೋ ನನಗಿಲ್ಲ ನೋಡು. ಇವೆಲ್ಲವ ನೀನು ಬ್ಲ್ಯಾಕ್ ಮೇಲೂ ವೈಟ್ ಮೇಲೆ ನನ್ನ ಹತ್ರ ಇಟ್ಕೊಬೇಡ ನೀನು. ನನ್ನ ಹತ್ರ ಅಂತೂ ಇಟ್ಕೊಳ್ಳೇ ಬೇಡ ನೀನು. ಇಷ್ಟನೇ ಇಲ್ಲ ನನಗೆ ನಿನ್ನ ಕಂಡ್ರೆ, ಆಯಿತಾ? ಸುಮ್ಮನೆ ನನ್ನ ತಲೆ ತಿನ್ಬೇಡ ಅಷ್ಟೇ. ಆಯಿತು ಬಿಡೆ. ನೋಡೇ ಬಿಡ್ತೀನಿ ಕಡೆಯಲ್ಲಿ ನೀನು ಸಾಯ. ನೀನು ಸತ್ರ ನಂಗೆ ನಿಮ್ಮದು ಈಗ ಸೋಷಿಯಲ್ ಮೀಡಿಯಾಕ್ಕೆಲ್ಲ ಬಿಟ್ಟರೆ ನೀನು ಸತ್ತೋಗ್ತಿರ್ತಾನೆ ಸಾಯಿ. ನೋಡೆ, ಕೊನೆಯದಾಗಿ ಹೇಳ್ತೀನಿ, ನಮ್ಮ ಅಜ್ಜಿ ಒಪ್ಪಿಸ್ಬಿಟ್ಟು ನಾನು ಕಳಿಸ್ತೀನಿ ಮನೆಗೆ. ಅಷ್ಟೊತ್ತು ನೀನೇನಾದರೂ ಒಪ್ಕೊಂಡ್ರೆ ಸರಿ, ಇಲ್ಲ ಹೋದರೆ ನಿನ್ನ ಮಾನ ಮುರುವದಿಲ್ಲ ಹರಾಜಾಕ್ಬಿಡ್ತೀನಿ ಕಣೆ. ನೀನು ಸತ್ತ ತಕ್ಷಣ ನಾನು ಸಾಯ್ತೀನಿ ಕಣೆಲೇ. ನೀನು ಸಾಯ. ನೀನು ಒಳ್ಳೆ ಕೆಲಸ. ನಿನ್ನಂಥ ಪಾಪಿ ಮುಂಡೆ ಇರೋದಕ್ಕೆ ಸತ್ತರೆ ಒಳ್ಳೆಯದು ನೀನು. ಅಲ್ಲ ಕಣೆಲೇ, ಅದು ಯಾವ ಹುಡುಗರಿಗೆ ಮದುವೆಯಾಗ ಹುಡುಗರು ಮೋಸ ಮಾಡ್ದಂಗೆ ಆಗಲ್ವೇನೆ ನೀನು? ನನ್ನ ಇಷ್ಟಪಟ್ಬಿಟ್ಟು ನನ್ನ ಕುಟೆ ಇಷ್ಟೆಲ್ಲ ಇದಾಗ್ಬಿಟ್ಟು ಅವ್ನ ಮದುವೆ ಆದರೆ ಅವನಿಗೆ ನೀನು ಒಳ್ಳೇದು ಮಾಡ್ದಂಗೆ ಆಗುತ್ತಾ? ಆ ಭಗವಂತ ಒಳ್ಳೇದು ಮಾಡ್ತಾನೆ ನಿನಗೆ. ಕೆಟ್ಟದೇ ಮಾಡಲಿ ಹೋಗು. ನಾನು ಕೆಟ್ಟೊಳೆಯ ಏನೀಗ? ನಾನು ಸರಿ ತಾನೆ, ನಾನು ಕೆಟ್ಟೊಳ್ತಾನೆ. ನಾನು ಸವಾಸಕ್ಕೆ ಬರ್ಬೇಡ ನೀನು. ಹೇಳ್ತೇನೆ ಕೇಳ್ಕೊ. ನಾನು ಕೆಟ್ಟೋಳು ಅಂತ ಅಂದಮೇಲೆ ನಾನು ಸವಾಸಕ್ಕೆ ಬರ್ಬೇಡ್ತೀನಿ. ಸರಿಯಾಗಿರೋ ನೀನು ಸರಿಯಾಗಿರೋ. ನಾನು ಸವಾಸಕ್ಕೆ ಬಂದೆ ನೀನು. ನಾನು ಕೆಟ್ಟೋಳು ಸುದ್ದಿಗೆ ಯಾಕಪ್ಪ ಬರ್ಬೇಕು ನೀನು? ಕರೆಕ್ಟಾಗಿರೋನು, ನ್ಯಾರವಾಗಿರೋನು. ನಾನು ಸರಿ ತಾನೆ ಇರು. ಅವತಾರ ಆಡ್ತಾನೆ ಅವತಾರವಾ. ನಾನು ಸುಮ್ಮನೆ ನನಗೆ ಕೋಪ ಹತ್ತಿಸ್ಬೇಡ ನೀನು. ಹೇಳ್ತಾ ಇದ್ದೀನಿ ಕೇಳು. ನಾನು ತಾಳ್ಮೆಗೂ ಇತಿ ಮಿತಿ ಅನ್ನೋದೇ. ನಾನು ಅವತ್ತಿಂದ ಹೇಳ್ತೇನೆ ನನಗೆ ಇಷ್ಟ ಇಲ್ಲ. ನನಗೆ ನಮ್ಮ ಅಪ್ಪ ಅಮ್ಮ ತೋರಿಸಿ ಹುಡುಗಿದ್ರೆ ನಾನು ಮದುವೆ ಆಗೋದು ಅಂತ. ಏನಂಗಾರೆ ನೀನು ಲವ್ ಮಾಡಿದ್ರೆ ಮದುವೆನೇ ಬೇಕಂತ ಏನು ಕಾರಣ ಇದ್ದದ? ನೀನು ಎಷ್ಟು ಹೇಳಿದ್ರು ಅಷ್ಟೇ. ನನಗಂತೂ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ. ನೀನು ಬಲವಂತ ಮಾಡಿದ್ರೆ ನಾನು ನೀನೇನು ಬಗ್ಗಕ್ಕಿಲ್ಲ ನಾನು. ಆಯ್ತಾಯ್ತು, ನೋಡೋಣ ಕಡೆ ನಾನ ಅಂತ. ನಿನ್ನ ಕಟ್ಕೊತೀನಿ ಕಣೆಲೇ. ಅದು ಎಷ್ಟೇ ಕಷ್ಟ ಆಗಲಿ ನಾನಂತೂ ಸುಮ್ಮನೆ ಬಿಡೋದ ಕಣೆ. ನೀನು ಎಷ್ಟೇ ತಿಪ್ಪುರ್ಲಾಗ ಹಾಕಿದ್ರು ನಿನ್ನ ಸತ್ತ ಮೇಲೆ ನಿನ್ನ ಎಣಿಕೆ ನಾನೇ ತಾಲಿ ಕಟ್ಟೋದು ಕಣಲೆ. ನೀನು ಸತ್ತರು ನಾನು ನಿನ್ನ ತಾಲಿ ಕಟ್ಬಿಟ್ಟೆ ನಾನು ಸಾಯೋದು ಕಣಲೆ. ಸುಮ್ಮನೆ ಬಿಡೋಕ್ಕಿಲ್ಲ ನಾನು. ನೀನು ಇಷ್ಟೊಂದು ಗಾಂಚಲಿ ತೋರಿದ್ಮೇಲೆ ನಿನ್ನ ಮದುವೆ ಹಾಗೆ ಆಯ್ತೀನಿ ನಾನು ಸಾಧಿಸ್ತೀನಿ ಕಣೆ. ನೀನು ಸತ್ತರು ನಿನ್ನ ಕುತ್ತಿಗೆ ತಾಲಿ ಕಟ್ಟೋದು ನಾನೇನಾದ್ರು ಮಾತ್ರ ಬರಬೇಡ ನೀನು. ನಂಬಿಕೆ ದ್ರೋಹಿ ನೀನು. ಅಲ್ಲ, ಯಾವ ಥರ ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡು, ಯಾವ ಥರವ ಮಾಡ್ಕೊಳ್ದಾನೆ. ನನಗೂ ಗೊತ್ತಮ್ಮ, ಮುಂದೊಂದು ದಿನ ನೀನು ಈ ಥರ ಕೈ ಕೊಡ್ತೀಯ ಅಂತ ಗೊತ್ತಿದ್ದೆಯೇ. ಇವೆಲ್ಲ ಪ್ರೂಫ್ ಇರಲಿ ಅಂತ ಇಟ್ಕೊಂಡಿದ್ದೆ. ನೀನು ಆಟ ಆಡ್ಸೋಕ್ಕಾದ್ರೂ ಬೇಕಲ್ಲ ನನಗೆ. ನಾನು ಇವಾಗ ನಿನ್ನ ಮೋಸ ಮಾಡ್ತೀನಿ ಅಂತ ಇಲ್ಲ, ನಾನು ನಿನ್ನ ಮದುವೆ ಮಾಡ್ಕೊತೀನಿ ಅಂತ ಅಂತಿರೋದು. ನೀನೇನೇ ಕೈ ಕೊಡಕ್ಕೆ ನಿಂತಿರೋಳು ನೀನು ನನಗೆ. ಸರಿ ಆಯಿತು ಬಿಡು. ನೋಡೇ ಬಿಡತ್ತ ನೀನ ನಾನ ಅಂತ. ನೋಡೋಣ ಬಿಡು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.